ನಮಸ್ತೆ ಸರ್. ನಮಸ್ತೆ ಸರ್, ನಾನು UPSC ಕೋರ್ಸಸ್ ಬಗ್ಗೆ ಕೇಳಬೇಕಿತ್ತು. ಎಸ್ ಎಸ್ ಸರ್, ಈಗ BA ಮಾಡಿ UPSC ತಗೊಂಡ್ರೆ ಬೆಟರಾ? UPSC ಗೋಲ್ ಇದ್ರೆ, ಅಥವಾ ನಾನು ಇಂಜಿನಿಯರಿಂಗ್, ಡಾಕ್ಟರ್ ಇವೆಲ್ಲ ಪರ್ಸ್ಯೂ ಮಾಡಿ ನಂತರ ನಾನು UPSC ಎಕ್ಸಾಮ್ಸ್ ತಗೋತೀನಿ ಅನ್ನೋದು ಬೆಟರಾ? ಬಿಕಾಸ್ ತುಂಬಾ ಜನ ಹೇಳ್ತಾರೆ ಬ್ಯಾಕಪ್ ಕೋರ್ಸ್ ಅನ್ನೋದಿರ್ಬೇಕು, UPSC ಅನ್ನೋದು ಅನ್ಕೊಂಡಷ್ಟು ಸುಲಭ ಅಲ್ಲ. ಹಾಗಾಗಿ ನಮ್ಮ ಆಂಬಿಷನ್ ಅನ್ನೋದು UPSC ಇರುವಾಗ ಯಾವ ರೀತಿ ತಗೊಳ್ಳೋದು ಬೆಟರ್? UPSC ಕಷ್ಟ ಅಲ್ಲ, ಮೊದಲು ಹೇಳ್ಬಿಡ್ತೀನಿ, ಕಷ್ಟ ಅಲ್ಲ ಅದು. ಇಫ್ ಯು ಆರ್ ಫೋಕಸ್ಡ್, ಯುವರ್ ಗ್ರ್ಯಾಜುಯೇಷನ್ ಈಸ್ ಮೋರ್ ದನ್ ಎನಫ್. ಕೆಲವು ಜನ ಏನು ಮಾಡ್ತಾರೆ, MBBS ಮಾಡಿ ಹೋದವರು ಇದ್ದಾರೆ, IAS ಪ್ರೋಗ್ರಾಮಿಗೆ. ಇಂಜಿನಿಯರಿಂಗ್ ಮಾಡಿ ಹೋದವರು ಇದ್ದಾರೆ. ಇಟ್ ಇಸ್ ನಾಟ್ ದ ಕ್ವಶನ್ ಆಫ್ ಇಂಜಿನಿಯರಿಂಗ್ ಆರ್ ಮೆಡಿಸಿನ್. ದೇ ರಿಕ್ವೈರ್ ಎ ಬೇಸಿಕ್ ಡಿಗ್ರಿ. Degree is more than enough. I have seen many people have done their BA, BSc and become successful IAS officers. Course IAS ಅಲ್ಲಿ ಒಂದೇ ರಿಕ್ವೆಸ್ಟ್ ನಿಮಗೆ, ಬಿ ಕೇರ್ಫುಲ್ ಅಬೌಟ್ ದಿ ಚಾಯ್ಸ್ ಆಫ್ ದ ಸಬ್ಜೆಕ್ಟ್. ಕೆಲವರು MSc ಮ್ಯಾಥಮೆಟಿಕ್ಸ್ ಮಾಡ್ಕೊಂಡವ್ರು ಹುಡುಗರು ನಾನು ಸ್ಟೂಡೆಂಟ್ಸ್ ನೋಡಿದ್ದೀನಿ, ಮ್ಯಾಥಮೆಟಿಕ್ಸ್ ಈಸಿ ತೊಗೊಂಡ್ಬಿಡ್ತೀನಿ ಅಂತಾರೆ. ಐ ವುಡ್ ಸಜೆಸ್ಟ್ ಡಿಫಿಕಲ್ಟ್, ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಲಾಟ್ರಿ ಇದ್ದಂಗೆ, ಅದು ಬಂದರೆ 100 ಬಂದಿತ್ತು, ಬಂದರೆ ಪೂರ್ತಿ ಹೋಗ್ಬಿಡುತ್ತೆ. ಚೂಸ್ ದ ಕೋರ್ಸ್ ದಟ್ ಯು ವಾಂಟ್. ಫಾರ್ ಎಕ್ಸಾಂಪಲ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗಲಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಲಿ, ಇಂಡಿಯನ್ ಹಿಸ್ಟ್ರಿ. ನನಗೊಬ್ರು ಗೊತ್ತಿರೋರು, ಸುಮಾರು ಜನ IAS ಆಫೀಸರ್ ನನ್ನ ಫ್ರೆಂಡ್ಸ್ ಇದ್ದಾರೆ. ಇಂಡಿಯನ್ ಹಿಸ್ಟ್ರಿ ಇಸ್ ಸೇಫ್ ಅಂತಾರೆ, ಯಾಕಂದ್ರೆ ಇಟ್ ಡಸಂಟ್ ಚೇಂಜ್. ಯು ಅಂಡರ್ಸ್ಟ್ಯಾಂಡ್? ಅದರ್ ಟೆಕ್ನಾಲಜಿ ಇಸ್ ಚೇಂಜ್, ಬಟ್ ಹಿಸ್ಟ್ರಿ ಡಸಂಟ್ ಚೇಂಜ್. Change it, use it thoroughly and do it. And then there is also, those of you who want to write in Kannada, I'll tell them, please write in Kannada. The advantage is, if you write in Kannada, the paper will be in Karnataka only. It cannot go out of Karnataka. And you'll always have some kind of a sympathy factor, which gives you 5% more marks than I really deserve. ಅಡ್ವಾಂಟೇಜ್ ಇದೆ. ಕನ್ನಡ ಬರ್ತಿದೆ, ಕನ್ನಡದ ಬರೆದಿದೆ. ಬೆಂಗಳೂರಲ್ಲಿ ಒಳ್ಳೆ ಸೆಂಟರ್ಸ್ ಇದ್ದಾವೆ, IAS ಕೋಚಿಂಗ್ ಸೆಂಟರ್ಸ್ ಇದ್ದಾವೆ. ಅಪಾರ್ಟ್ ಫ್ರಮ್ ದೆಹಲಿಯಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ. ಬಟ್ ಒಂದು ವರ್ಷ ಮಾತ್ರ ನೀವು ಅದನ್ನ ತಪಸ್ಸನ್ನು ಕಳಿಬೇಕು. ನೀವು ತಪಸ್ಸೇ ಅದು. ಕಟ್ ಯುವರ್ ಸೆಲ್ಫ್ ಆಫ್, ಸೀರಿಯಸ್ಲಿ ಸ್ಟಡಿ. ಯು ಶುಡ್ ಇಂಪ್ರೂವ್ ಯುವರ್ ರೈಟಿಂಗ್ ಸ್ಕಿಲ್ಸ್. ಬರೀ ರೈಟಿಂಗ್ ಮುಖ್ಯ ಅಲ್ಲ, ಹೌ ಡು ಯು ಬ್ರಿಂಗ್ ನ್ಯೂ ಇನ್ಸೈಟ್ಸ್ ಇನ್ ಟು ಯುವರ್ ಥಾಟ್. ಒರಿಜಿನಲ್ ಐಡಿಯಾಸ್ ಆರ್ ಮೋರ್ ಇಂಪಾರ್ಟೆಂಟ್. ಅಲ್ಲಿ ಹೋದಾಗ ಅದೇ ನೋಡೋದವರು. ಇಫ್ ಎಲ್ಲರಂಗ ನೀವು ಹಿಸ್ಟ್ರಿ ಬರ್ಕೊಂಡು ಹೋದ್ರೆ ಆಗಲ್ಲ. ಹೌ ಡು ಯು ಲುಕ್ ಅಟ್ ಹಿಸ್ಟ್ರಿ ಇನ್ ಎ ಟೋಟ್ಲಿ ಡಿಫರೆಂಟ್ ವೇ? ಬಿಕಾಸ್ ಯು ಆರ್ ಗೋಯಿಂಗ್ ಟು ಬಿ ಅನ್ IAS ಆಫೀಸರ್ ಇನ್ ಚಾರ್ಜ್ ಆಫ್ ಎ ಡಿಸ್ಟ್ರಿಕ್ಟ್ ಟು ಸ್ಟಾರ್ಟ್ ವಿತ್. You are the presiding deity of the entire district. You must know something of everything in the district. ಅದಕ್ಕೆ originality is more important in IAS. Your degree is more than enough. You can do a BA, BSc. I have seen BSc agriculture ಮಾಡಿ IAS ಅದನ್ನು ನೋಡಿದ್ದೀನಿ ನಾನು, ತೊಂದರೆ ಇಲ್ಲ. ಬಟ್ ಹೌ ಯು ಫೋಕಸ್ ಆನ್ 1 year, ಗಟ್ಟಿ ಹಿಡಿದು ಮಾಡಬೇಕು. ಮತ್ತು ಒಂದ್ಸಲ ಅಕಸ್ಮಾತ್ ಆಗದೆ ಹೋದ್ರೆ ಏನೂ ನಷ್ಟ ಇಲ್ಲ. ಟೇಕ್ ದ ಸೆಕೆಂಡ್ ಟೈಮ್, ಥರ್ಡ್ ಟೈಮ್. ಐ ಹ್ಯಾವ್ ಸೀನ್ ಪೀಪಲ್ ಹೂ ವೆಂಟ್ ಟು IRS ರೆವಿನ್ಯೂ ಸರ್ವಿಸ್ ಸೇರಿಕೊಂಡು ಆ ನಂತರ ಹೋದವರಿದ್ದಾರೆ. UPSC ಹೋದಾಗ ಬರೀ IAS ಒಂದೇ ಅಂತ ಇಟ್ಕೋಬೇಡಿ. ಯು ಗಾಟ್ IFS, ಫಾರಿನ್ ಸರ್ವಿಸ್ ಇದೆಯಲ್ಲ, ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ರೋಗ್ರಾಮ್ಸ್ ದಟ್ ಯು ಕ್ಯಾನ್ ಥಿಂಕ್ ಆಫ್. ಯು ಡೀಲ್ ವಿತ್ ರಿಲೇಷನ್ ಬಿಟ್ವೀನ್ 2 countries ಅಲ್ಲ. ಏಮ್ ಹೈ. ಅದಕ್ಕೆ ಕಲಾಂ ನನಗೆ ಹೇಳ್ತಾ ಇದ್ರು, ಐ ಲಿವ್ಡ್ ವಿತ್ ಕಲಾಂ ಫಾರ್ 15 years. ಐ ನ್ಯೂ ಹಿಮ್ ಬಿಫೋರ್ ಹಿ ಬಿಕೇಮ್ ಪ್ರೆಸಿಡೆಂಟ್. ಹಿ ವಾಸ್ ಟೆಲಿಂಗ್ ಮೀ, ಏಮ್ ಎಟ್ ದಿ ಸ್ಟಾರ್ಸ್, ಯು ಲ್ಯಾಂಡ್ ಆನ್ ರೂಫ್ ಟಾಪ್. ಏಮ್ ಎಟ್ ದಿ ರೂಫ್ ಟಾಪ್, ಯು ಗೋ ಅಂಡರ್ ಗ್ರೌಂಡ್ ಅಂತ. ಏಮ್ ಹೈ, ಪ್ರಿಪೇರ್ ಯುವರ್ ಸೆಲ್ಫ್ ಥರೋಲಿ. 10 ಜನ ಕೇಳ್ಕೊಳ್ಳಿ, ಬುಕ್ಸ್ ತಗೊಳ್ಳಿ, ಕೂತ್ಕೊಂಡು 1 ವರ್ಷ ನನ್ನ ಜೀವನ ಅಲ್ಲ ಅಂತ ಗಟ್ಟಿ ಓದಿ IAS ಆಗ್ಬಿಡ್ತೀವಿ. ಏನು